ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ನಾಳಿನ ಸಂಚಿಕೆ ನೋಡ್ಕೊಂಬರೋಣ ಬನ್ನಿ. ಮಹಾದೇವ ಮೇಲೆ ಇಲ್ಲಿ ಸಲ್ಲದ ಆರೋಪನ ಹೊರಿಸ್ತಾ ಇರ್ತಾಳೆ. ಹಾಗಾಗಿ ಕಾವ್ಯ ಮಹೇಶ್ವರಿಗೆ ತುಂಬಾ ಬೈತಾ ಇರ್ತಾಳೆ. ನಿಮ್ಮ ಮಾತು ಲಿಮಿಟಲ್ಲಿರಲಿ ಅಂತ ಹೇಳಿಬಿಟ್ಟು ಎಲ್ರಿಗೂ ವಾರ್ನ್ ಮಾಡಿ ಹೊರಟೋಗ್ತಾಳೆ. ಇನ್ನೊಂದು ಕಡೆ ಕಾವ್ಯ ಆಡಿದ ಮಾತುಗಳನ್ನ ರಾಮ್ ತುಂಬ ಮೆಚ್ಕೊಂಡಿರ್ತಾನೆ. ನಿಜವಾಗ್ಲೂ ನಮ್ಮ ಅಣ್ಣನ ಬಗ್ಗೆ ತುಂಬ ಗೌರವನೇ ಇಟ್ಕೊಂಡಿದ್ದೀರ ನೀವು ಅವನ ಜೊತೆ ನಿಂತು ಸಪೋರ್ಟ್ ಮಾಡಿದ್ದನ್ನು, ನೀವು ಮಾತಾಡಿದ ಮಾತುಗಳನ್ನ ನೋಡಿ ನನಗೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಿದೆ. ನಿಮ್ಮ ಸಹಾಯಕ್ಕೆ ನಾನಿದ್ದೀನಿ, ನಿಮ್ಮ ಜೊತೆಗೆ ನಾನು ನಿಲ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ನಿಮ್ಮ ಸಹಾಯ ಯಾರ ಸಹಾಯನೂ ನನಗೆ ಬೇಡ, ನನ್ನ ಗಂಡನ ಹೇಗೆ ಬಿಡಿಸ್ಕೊಬರ್ಬೇಕು ಅಂತ ನನಗೆ ಗೊತ್ತು. ನಿಮ್ಮ ಪಾಡಿಗೆ ನೀವಿರಿ, ನೀವು ಅಕ್ಕನ ಹುಡ್ಕೋ ಕಡೆ ಗಮನ ಕೊಡಿ ಆಯಿತಾ. ನನ್ನ ಗಂಡನ ಉಳಿಸ್ಕೊಂಬರೋದು ನನಗೆ ಗೊತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸೆಲ್ಲಲ್ಲಿ ಪಾಪ ಮಹಾದೇವ ಒಬ್ಬನೇ ಆಕೆ ಕೂತಿರ್ತಾನೆ. ಭರತ್ ಆಗ ಎಲ್ಲರೂ ಕೂಡ ಹೋದ್ಮೇಲೆ ಒಬ್ಬನೇ ಬರ್ತಾರೆ. ಏನು ಮಹಾದೇವ ಹೆಂಗಿದೆ ಎಲ್ಲು ಅಂತ ಹೇಳ್ತಾರೆ. ಏನು ಸರ್ ಏನೇನೋ ಮಾತಾಡ್ತಾ ಇದ್ದೀರಾ? ಹೌದು ಕಣೋ, ಹೆಂಗಿದೆ ಪ್ಲ್ಯಾನು, ಹೆಂಗೆ ನಿನ್ನ ಸಿಕ್ಕಾಕ್ಸ್ಕೊಂಡಿದ್ದು ಅಂತ ಹೇಳ್ತಾರೆ. ಏನು ಹೇಳ್ತಿದ್ಯಾ ಭರತ್ ನೀನು ಅಂತ ಕೋಪದಲ್ಲಿ ಮಾತಾಡ್ತಿರ್ತಾರೆ. ಏನು ಹೇಳ್ತಿದ್ಯಾ ಅಂತ ಇರೋದನ್ನೇ ಕಣೋ ಹೇಳ್ತಿರೋದು. ನೀನು ಆ ಪರಿಮಳ ವಿಚಾರದಲ್ಲಿ ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಯಾಕೆ ಅಂದರೆ ಇದೆಲ್ಲ ಮಾಡಿಸಿರೋ ಸೂತ್ರಧಾರ ನಾನೇ ಕಣೋ. ಇದೆಲ್ಲ ನಾನೇ ಖುದ್ದಾಗಿ ನಿಂತು ನೀನು ಸಿಗಾಕ್ಸ್ಬೇಕು ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದು ನಾನೇ. ನೀನೇ ಆದಷ್ಟು ಬೇಗ ಕಾವ್ಯನಿಂದ ಹೋಗು ಅಂತ ಹೇಳಿದೆ, ನೀನು ಹೋಗಲಿಲ್ಲ. ಸೊ ಹಾಗಾಗಿ ಕಾವ್ಯನಿಂದ ಹೇಗಾದರೂ ಮಾಡಿ ದೂರ ಮಾಡಬೇಕು, ನಿನ್ನ ದುರಹಂಕಾರನ ಅಡಗಿಸ್ಬೇಕು ಅಂತ ಹೇಳಿಬಿಟ್ಟು ನಾನೇ ಈ ಸೆಟಪ್ನ ಮಾಡಿದ್ದು ಕಣೋ. ಆ ಪರಿಮಳನ ನಿನ್ನ ಮೇಲೆ ಚೂ ಬಿಟ್ಟಿದ್ದು ಹೆಂಗಿದೆ ನನ್ನ ಸೆಟಪ್ಪು, ಸಖತ್ತಾಗಿದೆ ಅಲ್ವಾ ಅಂತ ಹೇಳ್ತಾರೆ. ಬರೋದು ನಿನ್ನಂತೂ ಸುಮ್ಮನೆ ಬಿಡಲ್ಲ ಕಣೋ. ನನ್ನ ಹೆಂಡ್ತಿಗೆ ಎಲ್ಲನೂ ಹೇಳ್ತೀನಿ, ಎಲ್ಲ ನಿನ್ನ ಬೈಲ್ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಏನು ಬೇಕಾದರೂ ಮಾಡ್ಕೊ, ನೀನು ಒಳಗಿದ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಏನೂ ಕಿಸಿಯೋಕ್ಕಾಗಲ್ಲ ಅಂತ ಹೇಳ್ತಿರ್ತಾನೆ. ಇನ್ನೊಂದು ಕಡೆ ಭರತ್ನ ಅರೆಸ್ಟ್ ಮಾಡುವಂಥ ಕಾವ್ಯ ಹೇಳಿದಾಗ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರ್ತಾರೆ. ನೀನು ಇಷ್ಟು ಬೇಗ ನನ್ನ ಸೆಲ್ಲಿಗೆ ಬರ್ತೀಯ ಅಂತ ಅಂದ್ಕೊಂಡಿರಲ್ಲ ಮಹಾದೇವ, ಹೆಂಗೆ ಬಂದೆ ನೋಡಿದ್ಯಾ ಅಂತ ಹೇಳ್ತಾರೆ. ನಾನು ನನ್ನ ಫ್ಯಾಮಿಲಿಗೋಸ್ಕರ ನನ್ನ ತಾಳ್ಮೆಯಿಂದ ನಾನು ಬಂದು ನಿಂತೀನಿ. ನನ್ನ ತಾಳ್ಮೆನ ನೀವು ಪರೀಕ್ಷೆ ಮಾಡಿಬಿಡಿ ಆಯಿತಾ, ನಿಮ್ಮ ಡ್ಯೂಟಿನ ನೀವು ಮಾಡಿ ಅಂತ ಹೇಳ್ತಾರೆ. ಬಾರೋ ಇನ್ಮೇಲೆ ನೀನು ಇದೇ ಕಣೋ, ನಿನ್ನ ಅರಮನೆ, ನಿನ್ನ ಸೆರೆಮನೆ ಎಲ್ಲ ಕೊಡೋ, ಇನ್ಯಾವತ್ತೂ ಕೂಡ ನೀನು ಜೈಲಿಂದ ಆಚೆ ಹೋಗ್ಬಾರ್ದು, ಆ ರೀತಿ ಮಾಡ್ತೀನಿ ನೋಡು ಅಂತ ಹೇಳ್ತಾನೆ. ಹಂಗಂತ ಹೇಳಿಬಿಟ್ಟು ಮಹಾದೇವನ ಕರ್ಕೊಂಡೋಗಿ ಸೆಲ್ಲಲ್ಲಿ ಹೊರಟೋಗ್ತಾರೆ. ನೀನು ಲೈಫ್ ಲಾಂಗ್ ಇಲ್ಲೇ ಬಿದ್ದಿರಬೇಕು, ಕಾವ್ಯ ಯಾವತ್ತಿದ್ರೂ ನನ್ನ ಉಳ್ಕೊಳೋ, ಅವಳು ನನಗೆ ಮಾತ್ರ ಸೇರಬೇಕು. ನೀನು ಯಾವತ್ತೂ ಕಾವ್ಯನ ಪಕ್ಕನೂ ಕೂಡ ಸುಳಿಯೋಕ್ಕೆ ನಾನು ಬಿಡಲ್ಲ. ಈಗ ಸರಿಯಾಗಿ ಲಾಕ್ ಆಗಿದೆಯಾ, ನಿನ್ನನ್ನು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ ಕಣೋ ಅಂತ ಹೇಳ್ತಾರೆ. ಏನು ಸರ್ ಏನು ಮಾತಾಡ್ತಾ ಇದ್ದೀರಾ? ಇರೋದನ್ನೇ ಮಾತಾಡ್ತಾ ಇರೋದು ಕಣೋ, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಯಿತು, ನಿನಗೆ ಕಾಕಿ ತೊಟ್ಟಿದ್ರೆ, ನೀನು ಕಾಕಿ ಗೌರವ ಕೊಡೋದೇ ಆಗಿದ್ರೆ, ನೀನು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಈ ಕೇಸನ್ನು ಕ್ಲಿಯರ್ ಮಾಡು, ನಾನು ನೋಡ್ತೀನಿ. ಏನು ಹೇಳ್ತಿದ್ಯೋ? ಹೌದು ಹೇಳ್ತಿದ್ದೀನಿ, ನಾನು ಹೆಂಡ್ತಿ ಇದ್ದಾಳೆ ಗೊತ್ತಾಯ್ತಾ, ನಾನು ಹೆಂಡ್ತಿ ಬಂದೇ ಬರ್ತಾಳೆ, ಅವಳು ನಾನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾಳೆ ಅಂತ ಮಹಾದೇವ ಅವಳಿಗೆ ಚಾಲೆಂಜ್ ಮಾಡ್ತಾನೆ. ಹೌದಾ, ಕಾವ್ಯ ಬಂದುಬಿಡ್ತಾಳ, ನಿನ್ನೆ ಬಿಡಿಸ್ಕೊಂಡು ಹೋಗ್ತಾಳೆ, ಅದು ಹೇಗೆ ಬಿಡಿಸ್ಕೊಂಡು ಹೋಗ್ತಾಳ ನಾನು ನೋಡ್ತೀನಿ ಕಣೋ. ಎಷ್ಟೋ ಇತಿಹಾಸ ಬರೆದಿರುವಂತಹ ಮಹಿಳೆಯರಿದ್ದಾರೆ, ಅಂಥದ್ರಲ್ಲಿ ನನ್ನ ಹೆಂಡ್ತಿನೂ ಕೂಡ ಗೊತ್ತಾಯ್ತಾ, ಅವಳು ಜೈಲಿಂದ ನನ್ನ ಕರ್ಕೊಂಡು ಹೋಗ್ತಾಳೆ, ನಂಗೆ ಆ ನಂಬಿಕೆ ಇದೆ ಆಯಿತಾ. ಎಲ್ಲರ ಎದುರುಗಳಲ್ಲೂ ಕೂಡ ಅವಳು ಆಡಿದ್ದ ನೋಡ್ದಲ್ಲ ನೀನೇನೆ ಅಂತ ಇಬ್ಬರಿಗೂ ಕೂಡ ಸವಾಲು ನಡೀತಿರುತ್ತೆ. ಇನ್ನೊಂದು ಕಡೆ ಮಹೇಶ್ವರಿ ಮನೆಗೆ ಬಂದುಬಿಟ್ಟು ಕಲ್ಯಾಣಿಗೆ ತಲೆ ತುಂಬ್ತಾ ಇರ್ತಾಳೆ. ಅಕ್ಕ ನೋಡಿದ್ರ ಅಕ್ಕ, ಎಂಥ ಕಾಲ ಬಂತು, ಎಂಥ ಸ್ಥಿತಿ ಬಂತು ಅಂತ ನಮಗೆ ಅಂತ ಹೇಳಿ ಏನೇನೋ ಮಾತಾಡ್ತಿರ್ತಾಳೆ. ಆಗ ಶ್ರೀಧರ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ಏನೇನೋ ಹೇಳ್ಬೇಡ ನೀನು ಅಕ್ಕ, ನೀವೇನು ಅಳ್ಬೇಡಿ ಆಯಿತಾ. ಕಾವ್ಯ ಜನರ ಎದುರುಗಡೆ ಎಲ್ಲರಿಗೂ ಕೂಡ ಸರಿಯಾಗಿ ಮಾತಿನ ಉತ್ತರ ಕೊಟ್ಟಿದ್ದಾರೆ, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು, ನಮ್ಮ ಮಹಾದೇವ ಏನು ತಪ್ಪು ಮಾಡಿಲ್ಲ ಅಂತ. ಅದಕ್ಕೆ ಈ ಮಹೇಶ್ವರಿ ಮಾತಿಗೆಲ್ಲ ನೀವು ತಲೆ ಕೊಡಬೇಡಿ ಅಂತ ಹೇಳ್ತಾರೆ. ಮಹೇಶ್ವರಿ ಸುಮ್ಮನೆ ಇರ್ರಿ, ಆ ಕಾವ್ಯ ಅಲ್ಲಿ ಆ ಥರ ಹೇಳಿದ್ಮೇಲೆ, ನಾನು ನನ್ನ ಗಂಡನ ಮುಟ್ಟೇ ಇಲ್ಲ ಅಂತ ಹೇಳಿದ್ಮೇಲೆ ಜನರು ತಲೆಗೊಂದೊಂದು ಮಾತಾಡ್ತಾ ಇದ್ದಾರೆ. ತನ್ನ ಹೆಂಡತಿ ಹತ್ರಕ್ಕೆ ಸೇರಿಸಿಲ್ಲ, ಹಾಗಾಗಿ ಅವಳು ಯಾರೋ ಪರಿಮಳ ಅಂತಕ್ಕೆ ಹೋಗಿದ್ದಾಳೆ ತೀಟೆ ತೀರಿಸ್ಕೊಳ್ಳೋಕ್ಕೆ ಅಂತ ಎಲ್ಲ ಮಾತಾಡ್ತಿದ್ದಾಳೆ ಗೊತ್ತಾ ಅಂತ ಮಾತಾಡ್ತಾರೆ. ಅದೇ ಟೈಮ್ಗೆ ಕಾವ್ಯ ಬಂದು, ಏನ್ರಿ ಮಾತಾಡ್ತಾ ಇದ್ದೀರಾ, ಸ್ವಲ್ಪ ಬಾಯಿನ ಬಿಗಿ ಹಿಡಿದು ಮಾತಾಡಿ ಆಯಿತಾ, ನಾಲ್ಗೆ ಇದೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಆಯಿತಾ. ಸ್ವಲ್ಪ ಮಹಾದೇವ್ ಬಗ್ಗೆ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡಿ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ನಮ್ಮನೆಯವ್ರ ಬಗ್ಗೆನೇ ನೀವು ಇಷ್ಟ ಕೀಳಾಗಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿ ಕಾವ್ಯ ಚೆನ್ನಾಗಿ ಬೈತಿರ್ತಾಳೆ. ಇನ್ನೊಂದು ಕಡೆ ಭರತ್ ಮತ್ತು ಪರಿಮಳ ಇಬ್ಬರು ಕೂಡ ಸ್ಟೇಷನಲ್ಲಿ ಮಾತಾಡ್ತಾ ಇರ್ತಾರೆ. ಭರತ್ ಹೇಳ್ತಿರ್ತಾನೆ, ನೀನು ಯಾವುದಕ್ಕೂ ಎದುರುಕೋಬೇಡ ಪರಿಮಳ, ಧೈರ್ಯವಾಗಿರು, ಇಲ್ಲಿವರೆಗೂ ಚೆನ್ನಾಗೇ ಸಖತ್ತಾಗೆ ನಾಟಕ ಆಡಿದ್ಯಾ ಆಯಿತಾ, ಇನ್ನು ಮುಂದೇನು ಇದೇ ರೀತಿ ನಾಟಕ ಆಡು, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಆಯಿತಾ, ನಿನ್ನ ಲೈಫ್ಗೊಂದು ದಾರಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಪರಿಮಳ ಇಲ್ಲ ಅಣ್ಣ, ಆ ಕಾವ್ಯ ಸುಮ್ಮನೆ ಕೊರಳಲ್ಲ, ಅವಳು ತುಂಬ ಓದ್ಕೊತಿರಳೆ ಅಂತ ಅನಿಸುತ್ತೆ, ಈ ವಿಷಯನ ಇಲ್ಲಿಗೆ ಬಿಡಲ್ಲ, ಕಾವ್ಯನ ಬಗ್ಗೆ ನಾನು ನೋಡ್ಕೋತೀನಿ ಆಯಿತಾ, ನೀನು ಧೈರ್ಯವಾಗಿರು ಅಂತ ಹೇಳ್ತಿರ್ತಾನೆ. ಆಗ ಒಬ್ಬ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ನ ಕರೆಸ್ಬಿಟ್ಟು ಇವಳನ್ನ
ಟೆಸ್ಟಿಂಗಿಗೆ ಕಳ್ಸಮ್ಮ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ರಿಪೋರ್ಟ್ನ ನಾನು ಇಸ್ಕೊತೀನಿ, ನೀನು ಅವಳನ್ನ ಕಳಿಸಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವ್ಯ ಎಗ್ಗ ಮುಗ್ಗ ಮಹೇಶ್ವರಿಗೆ ಚೆನ್ನಾಗಿ ಹೋಗ್ತಾ ಇರ್ತಾಳೆ. ಏನ್ರಿ ನಮ್ಮನೆ ಮರ್ಯಾದಿನ ನಾವೇ ಕಳ್ಕೊತಾ ಇದೀವಲ್ಲ, ಮಹಾದೇವ ಎಂತವನು ಅಂತ ನಿಮ್ಗೆ ಗೊತ್ತಿಲ್ವಾ? ಇಡೀ ಊರೆಲ್ಲ ಇಡೀ ದೇಶನೇ ಮಹಾದೇವ್ ಬಗ್ಗೆ ಮಾತಾಡಿದ್ರು ನಾನು ನಂಬಲ್ಲ ಆಯ್ತಾ. ಮಹಾದೇವ್ ಎಂತವನು ಅಂತ ನನಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ನೀವು ಅದ್ರ ಬಗ್ಗೆ ಹೇಳಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಆಗ ಕಾವ್ಯ ಕಲ್ಯಾಣಿ ಹತ್ರ ಹೋಗ್ಬಿಟ್ಟು, ಅತ್ತೆ ಚಿಕ್ಕ ವಯಸ್ಸಿಂದ ಸಾಕಿರೋರು ನೀರು ಬೆಳೆಸಿರೋ ನೀವು, ಮಹಾದೇವ ಎಂತವನು ಅಂತ ನಿಮಗೆ ಗೊತ್ತಿಲ್ವಾ? ನೀವು ಹಂಗೆ ಮಾತಾಡ್ತಿದ್ದೀರಲ್ಲ ಅಂತ ಹೋಗಿ ಮಾತಾಡ್ತಾಳೆ. ಅಲ್ಲ ಅಮ್ಮ, ಅಲ್ಲೇ ಕಾಣಿಸ್ತಿದೆಯಲ್ಲ ಮಹಾದೇವ ಯಾವ ಸ್ಥಿತಿಲಿದ್ದ ಅಂತ. ಯಾವುದೇ ಒಂದು ಹೆಣ್ಣಾದರೂ ಕೂಡ ತನ್ನ ಶೀಲ ಹೋಯ್ತು ಅಂತ ಅಷ್ಟು ಜನ ಎದುರುಗಡೆ ಯಾರು ಕೂಡ ಹೇಳಲ್ಲ ಅತ್ತೆ. ಇದೆಲ್ಲ ಒಂದು ಸುಳ್ಳು ಕತೆ ಆಯಿತಾ. ಇವಾಗ ಪರಿಮಳನಂತವರು ತುಂಬ ಇದ್ದಾರೆ, ದುಡ್ಡು ಕೊಟ್ಟರೆ ಹೆಣ ಕೂಡ ಬಾಯ್ಬಿಡುತ್ತೆ ಅನ್ನೋ ಕಾಲ ಇದು ಆಯಿತಾ. ದುಡ್ಡಿಗೋಸ್ಕರ ಅವಳು ಇಲ್ಲಿ ಮಾಡಿದ್ದಾಳೆ ಅನ್ನೋದು ನಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಿದೆ. ನೀವು ಯಾವುದೇ ಕಾರಣಕ್ಕೂ ಮಹಾದೇವ್ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಅವ್ನು ಯಾವತ್ತೂ ಏನೂ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಬೆಳೆಸಿರೋ ಮಗ ಆಯಿತಾ, ನೀವು ಕೊಟ್ಟಿರೋ ಗೆರೆಲೆ ಅವರು ನಡೆದಿದ್ದಾರೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮಹಾದೇವನ ಕಟ್ಟಾಗ್ತಿರ್ಬೇಕಾದ್ರೆ ಕಲ್ಯಾಣಿಗೂ ಕೂಡ ಕ್ವಶನ್ ಮಾಡಿ ಕೇಳ್ತಿರ್ತಾರೆ, ಅತ್ತೆ ನೀವು ಈ ಥರ ತಪ್ಪು ಮಾಡಬಾರ್ದು ಆಯಿತಾ. ಅವರು ನೀವು ಬೆಳೆಸಿರೋ ಮಗ, ನೀವು ದಾರಿ ತೋರಿಸಿರೋ ಮಗ ಆಯಿತಾ. ಅವ್ರ ಬಗ್ಗೆ ಈ ಥರ ಇಷ್ಟೊಂದು ಒಪ್ಪು ಕಳ್ಸ್ಕೊತೀರ ಅಂತ ಗೊತ್ತಿಲ್ಲ. ನಾನು ನೆನ್ನೆ ಮನೆ ಬಂದಿರೋ ಅಂಥೇಳು ನಾನೇ ಮಹಾದೇವ್ ಬಗ್ಗೆ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಆಯಿತಾ. ಅವನು ಯಾವತ್ತೂ ಕೂಡ ಏನು ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಹೆಣ್ಮಕ್ಳನ್ನ ಹೇಗೆ ನೋಡ್ಕೋತಾನೆ ಅದು ಕೂಡ ನನಗೆ ಚೆನ್ನಾಗಿ ಗೊತ್ತು. ಇಡೀ ಊರಲ್ಲಿ ಯಾರು ಹೆಂಗಸರು ಒಬ್ಬರು ಬಂದು ಹೇಳಿ ಮಹಾದೇವ್ ಬಗ್ಗೆ ಇವನು ಕೆಟ್ಟದಾಗಿ ನೆಡ್ಕೋತಾನೆ, ಕೆಟ್ಟ ಮನುಷ್ಯ ಅಂತ, ಅವಾಗ ನಾನು ಒಪ್ಕೋತೀನಿ ಆಯಿತಾ. ಕರ್ಕೊಬರಲಿ ಈ ಪರಿಮಳನ ಬಿಟ್ಟು ಬೇರೆ ಯಾರೇ ಬಂದು ಹೇಳಿ ಕೂಡ ನಾನು ಒಪ್ಕೋತೀನಿ. ನಿಮ್ಗೆ ಯಾರಾದರೂ ಧೈರ್ಯ ಇದೆಯೇನ್ರಯ್ಯ, ಕರ್ಕೊಬನ್ನಿ ನೋಡೋಣ ಅಂತ ಹೇಳ್ತಾರೆ. ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳ್ತೀನಿ ಕೊಡಿ, ಇಲ್ಲಿವರೆಗೂ ಕೂಡ ಮಹಾದೇವು ನನ್ನನ್ನು ಮುಟ್ಟೇ ಇಲ್ಲ ಗೊತ್ತಾ, ಅವನು ನನ್ನ ಜೊತೆ ಸಂಸಾರ ಮಾಡೇ ಇಲ್ಲ ಗೊತ್ತಾ ಅಂತ ಹೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗ್ತಿದ್ಯಾ? ಆಗಲೇಬೇಕು, ಯಾಕೆ ಅಂತಂದರೆ ನಾನು ಒಂದು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತ ನನ್ನ ಗುರಿ ಇತ್ತು, ನನ್ನ ಕನಸಿತ್ತು. ಸೊ ಹಂಗಾಗಿ ಆ ಗುರಿ ಮುಟ್ಟೋವರೆಗೂ ನೀನು ನನ್ನನ್ನು ಮುಟ್ಬೇಡ ಅಂತ ಹೇಳಿದೆ. ಹಾಗಾಗಿ ಇಲ್ಲಿವರೆಗೂ ಕೂಡ ಒಂದು ದಿನವೂ ನನ್ನ ಪರ್ಮಿಷನ್ ಇಲ್ದರೆ ಅವ್ನು ನನ್ನನ್ನು ಮುಟ್ಟೇ ಇಲ್ಲ ಗೊತ್ತಾ. ಅಂಥ ಮನುಷ್ಯ, ಅಂಥ ದೊಡ್ಡ ಮನುಷ್ಯ ಕೇವಲ ಈ ಹುಡುಗಿನ ಮೈ ಮರೆತು ಮುಟ್ಟಿದ್ದಾನೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಅವನು ಈ ಕುಡಿಯೋದನ್ನು ಕೂಡ ಸಂಪೂರ್ಣವಾಗಿ ಬಿಟ್ಟಿದ್ದೇನೆ. ಅದು ಹೇಗೆ ಹೇಳ್ತೀರಾ ನನ್ನ ಮಹಾದೇವನ ಮೇಲೆ ನೀವು ದೂರ ಹೊರಿಸ್ತಾ ಇದ್ದೀರಾ? ನನ್ನ ಗಂಡ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು ಆಯಿತಾ. ಇಲ್ಲಿ ಯಾರು ಕೂಡ ಅವನ ಕಡೆಗೆ ಬೆರಳು ಮಾಡಿ ತೋರಿಸ್ಬಾರ್ದು. ನ್ಯಾಯ ನೀಡೋಕ್ಕೆ ಪೊಲೀಸ್ನವರಿದ್ದಾರೆ, ಅವರು ನೀಡೇ ನೀಡ್ತಾರೆ. ಅವನ್ನ ಬಿಡಿಸ್ಕೊಂಬರೋದು ನನ್ನ ಜವಾಬ್ದಾರಿ. ಅವನ ವಿರುದ್ಧವಾಗಿ ಏನೇ ಪಿತೂರಿ ನಡೆದಿದ್ರು ಅವನ್ನೆಲ್ಲ ನಾನು ತಡೆದು ಸಾಕ್ಷಿಗಳನ್ನ ಸಮೇತ ತಂದು ನನ್ನ ಗಂಡನ ನಾನು ಬಿಡಿಸ್ಕೊತೀನಿ. ನನ್ನ ಗಂಡ ಏನು ಅಂತ ನನಗೆ ಗೊತ್ತು. ಇಡೀ ದೇಶ ಹೇಳಿದ್ರು ಕೂಡ ನಾನು ನಂಬಲ್ಲ ಗರುಡ, ಇದೇ ಲಾಸ್ಟ್. ಇನ್ನೊಂದು ಸಲ ನಮ್ಮನೆ ವಿಷಯಕ್ಕೆ ಬಂದರೆ ನಾನಂತೂ ಮಹಾಕಾಳಿ ಆಗಬೇಕಾಗಿರುತ್ತೆ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಭರತ್ ಬಂದ ಮಧ್ಯ ಒಂದು ಕಾವ್ಯ, ಊರಿನ ಜನರನ್ನ ಎದುರಾಕೋಬೇಡ ಭರತ್, ನನಗೆ ಗೊತ್ತು ನನ್ನ ಗಂಡು ನಾನು ಹೇಗೆ ಬಿಡಿಸೋದು ಅಂತ. ಈಗಲಾದರೂ ನಿನ್ನ ಕರ್ತವ್ಯ ನೀನು ಮಾಡೋದನ್ನು ಕಲಿ ಫಸ್ಟು ಗೊತ್ತಾಯ್ತಾ. ಈಗಲಾದರೂ ಸುಮ್ಮನೆ ಇದೆಯಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಕಾವ್ಯ, ನಾನು ಅರೆಸ್ಟ್ ಮಾಡ್ತೀನಿ ಮಹಾದೇವನ, ಪೊಲೀಸ್ ಫೋರ್ಸ್ನ ಕರೆಸ್ತೀನಿ ಬಿಡು, ಆಯಿತು ಸಮಾಧಾನವಾಗಿರೋ ನೀನು ಅಂತ ಹೇಳ್ತಾರೆ. ಭರತ್ಗೆ ಫುಲ್ ಕೋಪ ಬಂದಿರುತ್ತೆ. ಏನಿದು ಕಾವ್ಯ ಹೀಗೆ ಮಾತಾಡ್ತಾ ಇದ್ದಾಳಲ್ಲ, ಇಷ್ಟೊಂದು ರ್ಯಾಶಾಗಿ ಮಾತಾಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮತ್ತೆ ಕೋಪ ತರಿಸ್ಬಾರ್ದು ಅಂತ ಹೇಳಿಬಿಟ್ಟು ಪೊಲೀಸ್ ಫೋರ್ಸ್ನ ಕರೆಸ್ತಾರೆ. ಆದರೆ ಕಾವ್ಯ ಎಲ್ಲರ ಎದುರುಗಡೆ ಎಲ್ಲರಿಗೂ ಒಂದು ಹೇಳ್ತಾ ಇದ್ದೀನಿ ಕೊಳ್ಳಿ, ನನ್ನ ಪರ್ಮಿಷನ್ ಇಲ್ದರೆ, ಕಾನೂನು ಪರ್ಮಿಷನ್ ಇಲ್ದರೆ ನನ್ನ ಗಂಡನ ಮೈನ ಯಾರು ಕೂಡ ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಮಹಾದೇವ ಏನು ಹೆದರ್ಕೋಬೇಡ, ನಾನಿದ್ದೀನಿ ಆಯಿತಾ ನಿನ್ನ ಪರವಾಗಿ, ನಾನು ನಿನ್ನನ್ನು ಬಿಡಿಸ್ಕೊಬರ್ತೀನಿ, ಸಾಕ್ಷಿ ಸಮೇತ ನಿನ್ನನ್ನು ಕರ್ಕೊಂಬರ್ತೀನಿ ಅಂತ ಹೇಳ್ತಾಳೆ. ಮಹಾದೇವನ ಬಿಟ್ಟಾಗ ಕೈ ಎತ್ತು ಮುಗಿತಾನೆ. ಕಾವ್ಯ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನಂಗೆ ಅದೇ ದೊಡ್ಡ ಉಪಕಾರ ಕಣಮ್ಮಿ, ನಾನು ಇನ್ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಭರತ್ ಕಾವ್ಯಂಗೆ ಹೇಳ್ತಾರೆ, ಇದು ಪೊಲೀಸ್ ಕೇಸು ಕಾವ್ಯ, ಇಲ್ಲಿ ಸಾಕ್ಷಿನ ಕೇಳುತ್ತೆ ಅಂತ ಹೇಳ್ತಾರೆ. ಆಯಿತು ನಾನು ಸಾಕ್ಷಿನ ಒದಿಸ್ಕೊಂಬರ್ತೀನಿ ಅಂತ ಕಾವ್ಯ ಚಾಲೆಂಜ್ ಮಾಡ್ತಾಳೆ.